ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಅನುಗ್ರಹ ಕಾಲೇಜಿನ ಕಟ್ಟಡದ ನೆಲಮಹಡಿಯಲ್ಲಿ ರಂಗಭಾರತಿ ಕಲಾಮಂದಿರಂ ವತಿಯಿಂದ ಚಿಣ್ಣರ ಕಲರವ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆ ಸೇರಿದಂತೆ ಇತರೆ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಮುಖ್ಯ ಅಧಿಕಾರಿ ನಟರಾಜ್ ಮುಂದುವರಿಸಿದ ಘಟನೆ ನಡೆಯಿತು. ನಾಪೋಕ್ಲುವಿನ ಶ್ರೀ ಪೊನ್ನು ಮುತ್ತಪ್ಪ ದೇವರ ವಾರ್ಷಿಕ ಉತ್ಸವ ಇದೇ ಏಪ್ರಿಲ್ ತಿಂಗಳ 3 ರಿಂದ 5 ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಅನುಗ್ರಹ ಕಾಲೇಜಿನ ಕಟ್ಟಡದ ನೆಲಮಹಡಿಯಲ್ಲಿ ರಂಗಭಾರತಿ ಕಲಾಮಂದಿರದ ವತಿಯಿಂದ ಚಿಣ್ಣರ ಕಲರವ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕುಶಾಲನಗರ ತಾಲೂಕಿನ ಪಟ್ಟಣದ ಅನುಗ್ರಹ ಕಾಲೇಜು ಕಟ್ಟಡ ನೆಲಮಹಡಿ ರಂಗಭಾರತಿ ಕಲಾಮಂದಿರಂ ಚಿಣ್ಣರ ಕಲರವ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಮಾಜ ಸೇವಕರಾದ ಉಮಾಶಂಕರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕುಶಾಲನಗರ ಪುರಸಭೆ ಸದಸ್ಯರಾದ ಶ್ರೀಮತಿ ರೂಪಾ ಉಮಾಶಂಕರ್ ಸೇರಿದಂತೆ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು. ರಂಗಭಾರತಿ ಕಲಾಮಂದಿರದಿಂದ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಯಾವ ಥರ ಕಾರ್ಯಕ್ರಮಗಳು ಈ ಸತ್ತು ಇರಲಿಲ್ಲ. ಇದು ನಿಜವಾಗ್ಲೂ ಕೇಳಿದ ಮೇಲೆ ಒಂಥರ ಒಂದು ಪರಾಗಪ್ಪ ನಮ್ಮ ಹಿಂದೂ ಸಂಸ್ಕೃತಿ ಇನ್ನೂ ಒಂದು ಕಡೆ ಚಿಗುರುಳಿತಾ ಇದೆ ಇವಾಗ. ಸೊ ಅನ್ನೋದು ಬಹಳ ಖುಷಿ. ಸೊ ಅದರಿಂದಾಗಿ ಅದು ಉತ್ತಮ ಒಂದು ಹೆಜ್ಜೆ. ಸೊ ಎಲ್ಲರಿಗೂ ಕೂಡ ಅದು ಆ ಭಗವಂತ ತಾಯಿ ಭಾರತಾಂಬೆ ಹಾಗೂ ಸನಾತನ ಧರ್ಮ ಏನು ಕೆಲಸ ಮಾಡ್ತಾಯಿದ್ದಾರೆ ಅದು ಎಲ್ಲವೂ ಕೂಡ ಇನ್ನಷ್ಟು ಅಚ್ಚುಕಟ್ಟಾಗಿ ಕಂಫರ್ಟೇಬಲ್ ಆಗಿ ಅಚ್ಚುಕಟ್ಟಾಗಿ ಜಾಸ್ತಿ ಮಕ್ಕಳು. ಯಾಕಂದರೆ ಇವತ್ತಿನ ದಿನ ಮೊಬೈಲ್ ಮಕ್ಕಳು ಇವತ್ತು ಹೆಣ್ಮಕ್ಳು ಕೂಡ ಮೊಬೈಲ್ಗೆ ಅಡಿಕ್ಷನ್ ಆಗಿರೋಷ್ಟು ಅದು ಯಾವ ಅಡಿಕ್ಷನ್ ಆಗಿದೆ. ನಾವೆಲ್ಲ ಶಾಲೆ ಬಿಟ್ಟರೆ ಬರ್ತಾಯಿದ್ದೆ ಕತ್ಲಾದ್ಮೇಲೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಮಕ್ಕಳಿಗೆ ಮನೆಗೆ ಬಂದು ಮೊಬೈಲೇ ಆಟಾಡೋದು, ಮನೆಗೆ ಬೇಗ ಬಂದ್ಬಿಡ್ತಾರೆ ಮಕ್ಕಳು. ಮುಂದೆ ಹುಡ್ಕೊಂಬರ್ಬೇಕಾಗಿರ್ತವೆ ಎಲ್ಲೋ ನೋಡೋಕೆ ಮಕ್ಕಳು ಅಂತ. ಸೊ ಆ ಒಂದು ಪರಿಕಲ್ಪನೆಯನ್ನು ವಾಪಸ್ ಚೇಂಜ್ ಮಾಡಿ ಮಕ್ಕಳನ್ನ ಮನೆಗೆ ಹೋಗಿ ಆಟ ಆಡೋಕ್ಕೆ ಒಂದು ವ್ಯವಸ್ಥೆ, ಶಿಕ್ಷಣಕ್ಕೆ ತಿಳ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳೋಕ್ಕೆ ನಮ್ಮ ಧಾರ್ಮಿಕವಾಗಿ ಹಾಗೂ ನಮ್ಮ ಸಾಂಸ್ಕೃತಿಕವಾಗಿ ತಿಳ್ಕೊಂಡು ಮಕ್ಕಳಿಗೆ ತಿಳಿಸೋದಿದೆಯಲ್ಲ ಅದು ದೊಡ್ಡ ಕೆಲಸ. ಅದನ್ನು ಈ ನಮ್ಮ ರಂಗಶಂಕರ ರಂಗಭಾರತಿಯವರು ನಮ್ಮ ಅಧ್ಯಕ್ಷರಾದಂಥ ನಮ್ಮ ಸೊ ಇದನ್ನು ಪ್ರಾರಂಭ ಮಾಡಿ ಸೊ ನೀವುಗಳು ಎಲ್ಲರೂ ಸೇರಿ ಶ್ರಮ ಹಾಕಿ ಕೆಲಸ ಮಾಡ್ತಾಯಿದ್ದೀರಾ. ನಿಮಗೆ ಆ ತಾಯಿ ಚಾಮುಂಡೇಶ್ವರಿ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಯಶಸ್ಸನ್ನು ತಂದುಕೊಳ್ಳಿ. ಮುಖ್ಯವಾಗಿ ಯಶಸ್ಸಿನ ಜೊತೆಗೆ ನಮ್ಮ ಸುತ್ತಮುತ್ತ ನಮ್ಮ ಮಕ್ಕಳು, ಆ ಮಕ್ಕಳಿಗೆ ಸಂಸ್ಕೃತಿ ಬೆಳಿಬೇಕು ಅನ್ನೋದೇ ಮೂಲ ಉದ್ದೇಶ ಎಲ್ಲರೂ. ಸೊ ಅದು ಯಶಸ್ವಿ ಆಗಲಿ ಅನ್ನೋದೇ ನನ್ನ ಕೂಡ ಆಶೆ. ಸೊ ಆಶೀರ್ವಾದವೂ ಕೂಡ ಹೌದು, ಆಸೆಯೂ ಕೂಡ ಹೌದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೂಡ ಯಾವಾಗಲೂ ನಿಷ್ಕಲ್ಮಶವಾಗಿ ಮಾಡ್ತೀನಿ. ನೀವು ಕೂಡ ನಿಸ್ಸಂಕೋಚವಾಗಿ ಯಾರ ಬೇಕಾದ್ರೆ ಕೇಳಿ. ಖಂಡಿತವಾಗ್ಲೂ ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮ ಅದು ಯಾವತ್ತೂ ಕೂಡ ಅದು ನಶಿಸಿ ಹೋಗೋದಿಲ್ಲ. ಬಟ್ ಆದರೂ ಕೂಡ ಅದು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಅರ್ಥ ಆಗಬೇಕು ಮಕ್ಕಳಿಗೆ ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರೂ ಒಳ್ಳೆಯದಾಗಲಿ, ಈ ಶಿಬಿರ ಯಶಸ್ವಿಯಾಗಲಿ. ಇನ್ನಷ್ಟು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ರಂಗಸಮುದ್ರ ನಂಜರಾಯಪಟ್ಟಣದ ಕಟ್ಟೆಹಾಡಿ ಆದಿವಾಸಿ ಸಮುದಾಯಗಳ ಕುಂದುಕೊರತೆ ಆಲಿಸಿದ ಮಾನವೀಯತೆ ಚಾರಿಟಬಲ್ ಟ್ರಸ್ಟ್. ಆದಿವಾಸಿ ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ಮಾನವೀಯತೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಹೂಟ್ಗಳಿ, ಕೊಡಗು ಉಸ್ತುವಾರಿ ಸೌಮೇಶ್ರೀ ಮತ್ತು ಕಾನೂನು ಘಟಕದ ಮುಖ್ಯಸ್ಥರಾಗಿರುವ ಮೋನಾಲಿಸಾ ಪಟ್ಟಣ ಅವರ ತಂಡದೊಂದಿಗೆ ರಂಗಸಮುದ್ರ ನಂಜರಾಯಪಟ್ಟಣ ಕುಶಾಲನಗರದ ಕಟ್ಟೆಹಾಡಿ ಆದಿವಾಸಿ ಸಮುದಾಯಗಳ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಬಗ್ಗೆ ಆದಿವಾಸಿ ಮುಖಂಡರು ಹಾಗೂ ಅರಣ್ಯ ಸಮಿತಿ ಅಧ್ಯಕ್ಷರಾದ ಮತ್ತು ಆದಿವಾಸಿ ಬುಡಕಟ್ಟು ಜನಾಂಗದ ನಿವಾಸಿಗಳೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಲಾಯಿತು. ಕಾನೂನಿನಲ್ಲಿ ಅವಕಾಶವಿರುವ ಮೂಲಭೂತ ಸೌಕರ್ಯಗಳು ಹಾಗೂ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸಲಾಯಿತು. ಮುಖ್ಯವಾಗಿ ಈ ಭಾಗದ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಮಡಿಕೇರಿ ಡಿಪೋದಿಂದ ಒಂದು ಬಸ್ ಬರುತ್ತಿದೆ, ಅದು ಬೆಳಗಿನ ಜಾವವಾಗಿರುವುದರಿಂದ ಯಾರಿಗೂ ಅನುಕೂಲವಾಗುತ್ತಿಲ್ಲ.
ಕಟ್ಟೆಹಾಡಿ ಹಾಗೂ ಮಾವಿನಹಾಳದಲ್ಲಿರುವ ಸುಮಾರು ಆದಿವಾಸಿ ಮಕ್ಕಳು ಪ್ರಥಮ ಪಿಯುಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕುಶಾಲನಗರ ಕಾಲೇಜಿಗೆ ಹೋಗುತ್ತಿದ್ದಾರೆ. ಅವರಿಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಒಂದು ದಿನಕ್ಕೆ ಆಟೋ ರಿಕ್ಷಾದಲ್ಲಿ ಹೋಗಲು 150 ರು, ಕಾಲೇಜು ಮುಗಿಸಿ ಸಂಜೆ ಮನೆಗೆ ಬರಲು 150 ರು, ಒಟ್ಟು 300 ರು ದಿನಕ್ಕೆ ಬೇಕಾಗಿದೆ. ಇದನ್ನ ಆದಿವಾಸಿಗಳ ಬುಡಕಟ್ಟು ಬಡ ಕುಟುಂಬಗಳು ಭರಿಸುವುದಕ್ಕೆ ಸಾಧ್ಯವಿಲ್ಲವೆಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಬುಡಕಟ್ಟು ಜನಾಂಗದ ಆದಿವಾಸಿಗಳಿಗೆ ಹಕ್ಕುಪತ್ರ ಕೊಟ್ಟಿರುವವರಿಗೆ ಇದುವರೆಗೂ ಆರ್ಟಿಸಿ ಕೊಟ್ಟಿರುವುದಿಲ್ಲ. ಇಲ್ಲಿಯ ಸರ್ಕಾರ ಯಾವುದೇ ಕಾರ್ಯಕ್ರಮ ರೂಪಿಸಿದರೂ ಅದನ್ನು ನೇರವಾಗಿ ಹಾಡಿ ಜನರಿಗೆ ತಲುಪಿಸುವ ಕಾರ್ಯಕ್ರಮಗಳು ಆಗುತ್ತಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಮಕ್ಕಳಿದ್ದಾರೆ? ಮಕ್ಕಳು 2. ಏನು ಮಾಡ್ತಿದ್ದಾರೆ? ಎಲ್ಲ ಕೆಲಸ ಹೋಗ್ತಾರೆ. ಜಾಗ ಎಷ್ಟಿದೆ ನಿಮಗೆ? ಆರ್ಟಿಸಿ ಅಲ್ಲ, ಆರ್ಟಿಸಿಗೆ ಏನಾದರೂ ಏನು ತಗೊಂಡಿಲ್ಲ ನೀವು? ಅಮೌಂಟ್ ಸ್ಯಾಂಕ್ಷನ್ ಆಗಿದಲ್ಲ, ಅದು ನೀವು ತಗೊಂಡಿಲ್ವಾ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಹೇಗೆ ಗೊತ್ತೇ ಇಲ್ವಾ? ಹೌದಾ? 3,55,000 ಬರುತ್ತೆ. ಈ ಮೊದಲು ತಗೊಂಡಿದ್ದೀರಾ? ಇಲ್ಲ ತಗೊಂಡಿಲ್ವಾ? ಆಧಾರ್ ಕಾರ್ಡ್ ಯಾಕೆ ಆಗಿಲ್ಲ? 2-3 ಸಾರಿ ಹೋಗಿ ಫೋಟೋ ತೆಗಿಸಿ ಬಂದೆ. ಯಾರು ಈಗ ಕೊಡಲ್ಲ ಅಂತ ಹೇಳ್ತಿದ್ದಾರೆ? ಒಂದು 1000 ರೂಪಾಯಿ ಅದು ಕಾರ್ಡೇ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಟೈಮ್? ಕಾರ್ಡ್ ಬೇಡ, ನಂಬರ್ ಕೊಟ್ಟಿದ್ದಾರ್ತೀನಿ. ಅಲ್ಲ, ಚೀಟಿ ತಗೊಬನ್ನಿ, ನಾನು ಈಗಲೇ ಕೊಡ್ತೀನಿ. ಇಲ್ಲ ನಿಲ್ಲಿ ಆಗ್ಲಿ, ಮತ್ತೆ ತಗೊಬನ್ನಿ, ನಾನು ಇದಾಗತ್ತಿಗೆ ನಾನು ಕೊಡ್ತೀನಿ. ಪಾನ್ ಕಾರ್ಡ್ ಮಾಡಿಸಿದಿರಾ? ಅದಾಗಿಲ್ಲ. ಯಾಕೆ ಮಾಡಿಸಿಲ್ಲ? ಎಲ್ಲ ಹೋಗಿ ಹಾಕಿ ಬಂದಿರೋದು. ನೀವು ಪಾನ್ ಕಾರ್ಡ್ ಒಂದು ಕೆಲಸ ಮಾಡಿ, ಹಂಗಿಲ್ಲದಿದ್ರೆ ಇವ್ರ ಹತ್ರ ನಾನು ಅಪ್ಲಿಕೇಶನ್ ಕೊಡ್ತೀನಿ, ನಾನು ಹೇಳಿರ್ತೀನಿ, ಅಪ್ಲಿಕೇಶನ್ ಕೊಡ್ತಾರೆ. ನಮ್ದು ನಂಬರ್ ಕೊಟ್ಟು ಹೋಗಿರ್ತೀನಿ, ಸ್ಟ್ಯಾನ್ ಇರ್ತೀನಿ, ನಾನೇ ಬರ್ತೀನಿ. ಇವನ್ ಇಲ್ಲಿ ಡೆವಲಪ್ಮೆಂಟ್ ಆಫೀಸರ್, ಆಯ್ತಾ? ಇವನಿಗೆ ನಾನು ಹೇಳಿರ್ತೀನಿ, ಅದೇನೋ ಒಂದ್ಸಲ ತಂದು ಕೊಡು, ಆಯ್ತಾ? ಯಾರ್ಯಾರ್ದು ಆಗಿಲ್ಲ, ನಿಮಗೆ ಏನ್ ಆಧಾರ್ ಕಾರ್ಡ್ ಆಗಿಲ್ವಾ, ಇಲ್ಲ ಏನೇನು ಆಗಿಲ್ಲ, ಒಂದು ಇದ್ರಲ್ಲಿ ಬರ್ದ್ಬಿಟ್ಟು ಕೊಡಿ, ಯಾರ್ಯಾರ್ದು ಆಗಿಲ್ಲ ಮೊಬೈಲ್ ನಂಬರು. ಅವರಿಗೆ ನಿಮ್ಗೆ ಏನಾದ್ರು ಅಲ್ಲಿ ಯಾರಾದ್ರೂ ಆಟಾಡಿಸ್ತಿದ್ದಾರೆ ಅಂತ ಇದ್ರೆ ಇದೇನು ತಲೆಬಿಸಿ ಏನಿಲ್ಲ, ನೀವು ತಗೊಬನ್ನಿ, ಡೌನ್ಲೋಡ್ ಮಾಡಿ. ಅದಿಲ್ಲದೆ ಅದು ಒರಿಜಿನಲ್ ಆಗುತ್ತೆ. ಇಲ್ಲಿ ಆಯ್ತು, ನನಗೆ ಹೇಳ್ತಿರೋದು ನಿಮಗೆ ಎಲ್ಲಿ ಮನೆಗೆ ನೀವು ನಮ್ಮ ಸಂಸ್ಥೆ ಕಡೆಯಿಂದ ಸಹ ಹೇಳ್ತಾ ಇದ್ದೀವಿ ಅವರಿಗೆ, ನ್ಯಾಯಾಲಯದಲ್ಲಿ ನಾವು ನಿಮ್ಮ ಮೇಲೆ ಮಾಡ್ತೇವೆ, ನಮಗೆ ಅದರದ್ದು ಯಾವ ತಲೆಬಿಸಿನೂ ಇಲ್ಲ, ನಾವು ಎದುರೋದೂ ಇಲ್ಲ. ನಮ್ಮ ಮಾನವೀಯತೆ ಸಂಸ್ಥೆ ಏನು ತೆಗೆದ್ರೆ ನಮ್ಮ ಕಾನೂನು ಘಟಕದಿಂದ ನಮ್ಮ ಎಲ್ಲ ಥರದ್ದು ವಕೀಲರಿದ್ದಾರೆ. ಅದೇ ಸ್ವೀಕೃತಿ ಪತ್ರ ಕೊಡೋಲ್ಲ. ಸ್ವೀಕೃತಿ ಪತ್ರ ಕೊಟ್ಟರೆ ಸಹ ನೆಕ್ಸ್ಟ್ ಯಾವ್ದಾದ್ರು ಮಾಡಿದರೆ ಸಹ ನೀವು ಎಂಡೋಸ್ಮೆಂಟ್ ಕೊಡಲ್ಲ, ಹೆಂಗಿದ್ರೆ ಹಿಂಬರ ಕೊಡಲ್ಲ, ಆಯ್ತಾ? ಈ ಥರದನ್ನು ಮಾಡಿದರೆ ಇದನ್ನು ಕಟ್ಟೆಹಾಡಿ ರಂಗಸಮುದ್ರ. ಈ ಹಾಡಿಯಲ್ಲಿ ತುಂಬ ಅಂದರೆ ಸಿಕ್ಕಾಪಟ್ಟೆ ತೊಂದರೆಗಳಿದೆ. ಮನೆಗಳನ್ನ ನೋಡ್ಲಿಕ್ಕಾಗಲ್ಲ, ಒಂದು ದಿನ ವಾಸ ಮಾಡಲಿಕ್ಕಾಗಲ್ಲ ಈ ಮನೆಗಳಲ್ಲಿ. ಆ್ಯಕ್ಚುಲಿ ಒಂದೇ ಒಂದು ದಿನವೂ ಇರಲಿಕ್ಕೂ ಆಗಲ್ಲ. ಕಾನೂನು ಪ್ರಕಾರ ನೋಡಿದ್ರೆ ಈ ಮನೇಲಿ ಒಂದು ದಿನ ಇರಲೂಬಾರ್ದು. ನಮ್ಮ ಮಾನವೀಯತೆ ಸಂಸ್ಥೆ ಇಲ್ಲಿ ವಿಸಿಟ್ ಮಾಡಿದಾಗ ನಮಗೆ ನೋಡಿದ್ರೆ ನಮಗೆ ಒಂದೊಂದು ಸಲ ವಾಮಿಟ್ ಬರೋ ಥರ ಆಗ್ತಾಯಿದೆ. ಇದನ್ನು ನೋಡಿದ್ರೆ ಯಾರು ಒಂದು ದಿನವೂ ಇರಲ್ಲ. ಇಲ್ಲಿದು ITDP ಸಂಸ್ಥೆ ಇಲಾಖೆಗಳು ಏನು ಮಾಡ್ತಾಯಿದೆ ಗೊತ್ತಿಲ್ಲ, ಆಯಿತಾ? ಇಲ್ಲಿದೆ ಪ್ರತಿಯೊಂದು ಯಾವ ಥರ ನೋಡಿದರೆ ಇಲ್ಲಿದು. ಮತ್ತು ಇನ್ನೊಂದು ಏನಂತ ಇದ್ದಾರೆ, SP ಅವರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವ್ರು ನಿದ್ದೆಯಿಂದ ಎದ್ದೊಳ್ತಿದ್ದಾರಾ ಅಲ್ಲ ಏನು ಮಾಡ್ತಿದ್ದಾರೆ? ಮಾದಕ ಇದರದಂತೂ ಸಿಕ್ಕಾಬಟ್ಟೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತೆ. ಮತ್ತು ಬಸ್ ಪ್ರಾಬ್ಲಮ್ಗಳಂತೂ ಇಲ್ಲಿದು ಯಾವುದೇ, ಈಗ ಹೆಣ್ಮಕ್ಳಿಗಾಗಲಿ ಯಾವುದೇ ಥರದ್ದು ಇಲ್ಲಿ ಸೇಫ್ಟಿ ಇಲ್ಲ. ಸಾಯಂಕಾಲ ಆದರೆ ಸಾಕು ಸಿಕ್ಕಾಬಟ್ಟೆ ಹೆಣ್ಣುಮಕ್ಕಳಿಗೆ ತೊಂದರೆ ಆಗೋದು, ಆ ಥರದ್ದು ಯಾವುದಾದ್ರು ಇದಾದರೆ ಸಹ ಇಲ್ಲಿ ಇದ್ರದ್ದು ಕುಶಾಲನಗರ ಇದಕ್ಕೆ ಬರುತ್ತಂತೆ. ಕುಶಾಲನಗರದ ಇನ್ಸ್ಪೆಕ್ಟರ್ ಅದು ಏನು ಮಾಡ್ತಿದ್ದಾರೋ ಸರ್ಕಲ್, ನಮ್ಮ ಸಂಸ್ಥೆ ಕಡೆಯಿಂದ ಸಹ ಹೇಳ್ತಾ ಇದ್ದೀವಿ ಅವರಿಗೆ, ದಯವಿಟ್ಟು ಫಸ್ಟ್ ಇಲ್ಲಿ ವಿಸಿಟ್ ಮಾಡಿ. ಇಲ್ಲದಿದ್ದರೆ ನಿಮ್ಮ ಏನು ತೆಗೆದ್ರೆ ನಮ್ಮ ಕಾನೂನು ಘಟಕದಿಂದ ನಮ್ಮ ಎಲ್ಲ ಥರದ್ದು ವಕೀಲರಿದ್ದಾರೆ. ನೀವೇನಾದರೂ ಅವರಿಗೆ ಮತ್ತು ಇನ್ನೊಂದು ಏನಂದರೆ ದೊಡ್ಡ ಕಂಪ್ಲೇಂಟ್ ನಿಮ್ಮ ಮೇಲಿರೋದು, ನೀವು ಕೊಟ್ಟರೆ ಯಾವುದೇ ಸ್ವೀಕೃತಿ ಪತ್ರ ಕೊಡೋಲ್ಲ. ಸ್ವೀಕೃತಿ ಪತ್ರ ಕೊಟ್ಟರೆ ಸಹ ನೆಕ್ಸ್ಟ್ ಯಾವ್ದಾದ್ರು ಮಾಡಿದರೆ ಸಹ ನೀವು ಎಂಡೋಸ್ಮೆಂಟ್ ಕೊಡೋಲ್ಲ, ಹೆಂಗಿದ್ರೆ ಹಿಂಬರ ಕೊಡೋಲ್ಲ, ಆಯಿತಾ? ಈ ಥರದನ್ನು ಮಾಡಿದ್ರೆ ಇದನ್ನು SP ಅವರು ಎಚ್ಚೆತ್ತು ಇಮಿಡಿಯೇಟಾಗಿ ಒಂದು ಸೂಚನೆ ಕೊಡಬೇಕು ಅವರಿಗೆ. ಯಾವ ಥರ ಅಂತ ಹೇಳಿದ್ರೆ, ಯಾವುದೇ ಇದರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅದು ಯಾರೇ ಆಗಿರಲಿ, ಇವರು ಅಂತಲ್ಲ, ಈಗ ಕಟ್ಟೆಹಾಡಿ ಜನ ಅಂತಲ್ಲ, ಮತ್ತು ಇನ್ನೊಂದು ನಾನು ಹೇಳೋದು ಹಾಡಿ ಮಕ್ಕಳು ಅಂತಲ್ಲ, ಯಾರೇ ಬಡವರು ಕೊಟ್ಟರು ಸಹ ನೀವು ತಗೊಳ್ಬೇಕು, ಅದಕ್ಕೆ ಸ್ವೀಕೃತಿ ಪತ್ರನ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಯಾರು ಕೊಡೋಲ್ಲ ಆಯಿತಾ, ನಮ್ಮಲ್ಲಿಗೆ ಬನ್ನಿ, ನಮ್ಮ ಸಂಸ್ಥೆಗೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ತಗೊಳ್ತೇವೆ. ನಿಮ್ಮ ಯಾವುದೇ ಥರದ ನೋವುಗಳಿಗೆ ನಾವು ಸ್ಪಂದನೆ ಮಾಡ್ತೇವೆ. ಈ ಕಟ್ಟೆಹಾಡಿ ಇದರಲ್ಲಿ ಹಾಡಿಯಲ್ಲಿ ಇದ್ದೀವಿ. ಇಲ್ಲಿನ ಹಾಡಿ ಜನರಲ್ಲಿ ತುಂಬಾ ಸಮಸ್ಯೆಗಳಿದೆ. ಅದ್ರ ಏನು ಅಂತಂದರೆ ಮೂಲಭೂತ ಸೌಕರ್ಯಗಳೇ ಸರಿಯಾಗಿ ಸಿಗ್ತಾ ಇಲ್ಲ. ಏನು ಅಂತಂದರೆ ಕೆಲವರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ
ಇನ್ನು ಸ್ಕೂಲದ ವ್ಯವಸ್ಥೆ ಇಲ್ಲ, ಬಸ್ಸದ ವ್ಯವಸ್ಥೆ ಇಲ್ಲ. ಬಸ್ಸುಗಳು ಮಕ್ಕಳಿಗೆ ಹೋಗೋಕ್ಕೆ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ. ಮಕ್ಕಳು ಬೆಳಿಗ್ಗೆ ಹೋಗಬೇಕಾಗಿದ್ರೆ ಇವ್ರು ಬೆಳಗಿನ ಜಾವ 7 ಗಂಟೆ 6:30 ಹಿಂಗೆ ಬರ್ತಾ ಇದೆ ಬಸ್. ಮಕ್ಕಳು ಹೋಗಬೇಕಾಗಿರೋದು 7:30 ಮೇಲೆ ಹೋಗೋಕ್ಕಿರೋದು. ಇನ್ನು ರಾತ್ರಿ ಇರೋದು ಬಸ್. ಮಕ್ಕಳಿಗೆ ಸಾಯಂಕಾಲ ಬರೋಕ್ಕೆ ಬಸ್ ಇಲ್ಲ. ಹೋಗಬೇಕಾದ್ರೆ ರಿಕ್ಷಾದಲ್ಲಿ ಹೋಗಬೇಕು. ದಿನಕ್ಕೆ 150ರಿಂದ 300 ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, RTC ಕೊಟ್ಟಿಲ್ಲ. ಆಮೇಲೆ ಸುಮಾರು ಮಾದಕ ದ್ರವ್ಯಗಳ ಮಾರಾಟ ನಡೀತಾ ಇದೆ ಅಂತ ಇದು ಬಂದಿದೆ. ಕಂಪ್ಲೇಂಟ್ ಕೊಟ್ಟರೆ ಅದನ್ನು ತಗೊಳ್ತಾ ಇಲ್ಲ, ಪೊಲೀಸವರು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಮತ್ತು ಇಲ್ಲಿನ ಜನರಿಗೆ ಕಾನೂನಿನ ಅರಿವು ಕೊಡ್ತಾ ಇಲ್ಲ. ಗ್ರಾಮ ಸಭೆ ಅಂತ ಇರುತ್ತೆ, ಅದನ್ನು ನಡೆಸಬೇಕು. ಆ್ಯಕ್ಚುಲಿ 6 ತಿಂಗಳಿಗೊಂದ್ಸಲ ನಡೆಸಿ ಇಲ್ಲಿ ಅವರಿಗೆ ಅದರದ್ದು ಎಲ್ಲದರದ್ದು ಅರಿವು ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ. ಸೊ ಈಗ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಇಲ್ಲಿಗೆ ಭೇಟಿ ನೀಡಿ ನಮ್ಮದು ಮಾನವೀಯತೆ ಚಾರಿಟೇಬಲ್ ಟ್ರಸ್ಟ್ ಅಂತ, ಇಲ್ಲಿ ನಮ್ಮ ಕಾನೂನು ಘಟಕದಿಂದ ಇಲ್ಲಿನ ಜನರಿಗೆ ಯಾವ ಥರ ಕಾನೂನು ಅರಿವು ಕೊಡಬೇಕಾಗುತ್ತೆ, ನೆರವು ಹೇಗೆ ಕೊಡ್ಬೋದು ಅನ್ನೋದನ್ನು ತಿಳ್ಕೊಂಡು ಅವ್ರಿಗೆ ನೆರವು ಕೊಡೋಕ್ಕೆ ನಾವು ಬಂದಿದ್ದೀವಿ. ಇನ್ನು ಮುಂದಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇದರ ಮುಖಾಂತರ ಹೇಳ್ತಾ ಇದ್ದೀವಿ, ಅವ್ರಿಗೆ ಭೇಟಿ ನೀಡಿ ಇಲ್ಲಿಗೆ ಏನೇನು ಅವರಿಗೆ ಅವ್ರ ಕಷ್ಟಕ್ಕೆ ಸ್ಪಂದಿಸಿ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ. ಇಲ್ಲ ಅಂತಂದರೆ ನಾವು ಕಾನೂನು ಮುಖಾಂತರ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಡೆಸ್ತೀವಿ. ಯಾವುದೂ ಆಗಿಲ್ಲ ಅಂತಂದರೆ ಕೋರ್ಟ್ ಮುಖಾಂತರ ಇದು ಮಾಡ್ಕೊಡ್ತೀವಿ, ನ್ಯಾಯ ಒದಗಿಸ್ಕೊಡ್ತೀವಿ ಅವರಿಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆ ಸೇರಿದಂತೆ ಇತರೆ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನ ಅನಿರ್ದಿಷ್ಟಾವಧಿಗೆ ಮುಖ್ಯಾಧಿಕಾರಿ ನಟರಾಜ್ ಮುಂದುವರೆಸಿದ ಘಟನೆ ನಡೆದಿದೆ. ಕೆಆರ್ಪೇಟೆ ತಾಲೂಕು ಕರವೇ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಒನೆನಹಳ್ಳಿ ವೇಣು ಅವರ ನೇತೃತ್ವದಲ್ಲಿ ಪುರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಾಗಿದ್ದ ಕೆಆರ್ಪೇಟೆ ಪುರಸಭೆಯ ವಿವಿಧ ಬಾಬುಗಳ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಮುಖ್ಯ ಅಧಿಕಾರಿ ನಟರಾಜ್ ಮುಂದೂಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಪುರಸಭೆ ಮಾಲೀಕತ್ವದ 125ಕ್ಕೂ ಹೆಚ್ಚಿನ ವಾಣಿಜ್ಯ ಮಳಿಗೆಯನ್ನು ಸೇರಿದಂತೆ ವಿವಿಧ ಬಾಬುಗಳ ಹರಾಜುಗಳ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸದೆ ಪುರಸಭೆಯ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ವಂಚಿಸಲಾಗುತ್ತಿದೆ. ಪುರಸಭೆಯ ಎಲ್ಲ ಆಡಳಿತ ವ್ಯವಹಾರಗಳು ಪಾರದರ್ಶಕವಾಗಿ ಬಹಿರಂಗವಾಗಿ ನಡೆಯಬೇಕು. ದೇಶದ ಎಲ್ಲ ನಗರಸಭೆ, ಪುರಸಭೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಕಾನೂನಾದರೆ ಕೆಆರ್ಪೇಟೆಯಲ್ಲಿ ಮಾತ್ರ ಅರ್ಧ ದರ್ಬಾರು ನಡೆಯುತ್ತಿದೆ. ಸಂವಿಧಾನಬದ್ಧವಾಗಿ ಬಹಿರಂಗ ಹರಾಜು ನಡೆಸಿ ಕರಪತ್ರಗಳನ್ನು ಹಂಚಿ ದಿನಪತ್ರಿಕೆಗಳಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ವಿವಿಧ ಬಾಂಬುಗಳ ಹರಾಜು ಪ್ರಕ್ರಿಯೆ ನಡೆಸಬೇಕು. ಆದರೆ ಕೆಆರ್ಪೇಟೆ ಪುರಸಭೆಯಲ್ಲಿ ಕಳೆದ 25 ವರ್ಷಗಳಿಂದ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ನಡೆಸದೆ ಒಳಗೊಳಗೆ ಲಂಚ ಹಣ ಪಡೆದುಕೊಂಡು ಪ್ರಸ್ತುತ ಅಂಗಡಿ ಮಳಿಗೆಗಳನ್ನು ಬಾಡಿಗೆಗೆ ಪಡೆದುಕೊಂಡಿರುವರನ್ನೇ ಕಡಿಮೆ ಬಾಡಿಗೆಗೆ ಮುಂದುವರಿಸಲಾಗುತ್ತಿದೆ. ಕಡಿಮೆ ಹಣಕ್ಕೆ ಬಾಡಿಗೆಗೆ ವಾಣಿಜ್ಯ ಮಳಿಗೆಗಳನ್ನು ಪಡೆದುಕೊಂಡಿರುವ ಪ್ರಭಾವಿಗಳು ಮಳಿಗೆಗಳನ್ನು ಸಬ್ ಲೀಸ್ ಮಾಡಿ ಹೆಚ್ಚಿನ ಬಾಡಿಗೆ ಹಣವನ್ನು ತಮ್ಮ ಜೇಬಿಗೆ ಇರಿಸಿಕೊಂಡು ಪುರಸಭೆಗೆ ವಂಚಿಸುತ್ತಿರುವುದರಿಂದ ನಟರಾಜ್ ಅವರು ಹರಾಜು ಪ್ರಕ್ರಿಯೆಯನ್ನು ಮುಂದೂಡಬೇಕು ಎಂದು ಕರವೇ ಜಿಲ್ಲಾಧ್ಯಕ್ಷ ವೇಣು ಆಗ್ರಹಿಸಿದಾಗ ಅಧ್ಯಕ್ಷೆ ಪಂಕಜ ಅವರ ನಿರ್ದೇಶನದಂತೆ ಇಂದು ನಿಗದಿಯಾಗಿದ್ದ ಪುರಸಭೆ ಎಲ್ಲ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಚೀಫ್ ಆಫೀಸರ್ ನಟರಾಜ್ ಮುಂದೂಡಿದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಘಟಕದ ಅಧ್ಯಕ್ಷ ಟೆಂಪೋ ಶ್ರೀನಿವಾಸ್, ಕರವೇ ಪದವೀಧರ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ಚೇತನ್ ಕುಮಾರ್, ಕರವೇ ಪದಾಧಿಕಾರಿಗಳಾದ ಶಿವಪ್ರಸಾದ್ ಗೋಪಾಲ್, ಕರವೇ ನಗರ ಘಟಕದ ಅಧ್ಯಕ್ಷ ಮದನ್, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಆರ್ ರವೀಂದ್ರಬಾಬು, ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಕೆಬಿ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಅಧ್ಯಕ್ಷರಾಗಿ ನಿಮಗೆ ಜವಾಬ್ದಾರಿ ಜಾಸ್ತಿ ಇದೆ, ಮತ್ತು ನಮಗೆ ಹೆಚ್ಚು ಆದಾಯ ಬರುವಂಥ ಅವಕಾಶ ಇರುವಂಥದ್ದು. ಹೆಚ್ಚು ಆದಾಯ ಬಂದರೆ ನಮ್ಮ ಅಧ್ಯಕ್ಷರಾಗಿ ನಿಮ್ಮ ಅವಧಿಗೆ ಒಳ್ಳೆ ಕೆಲಸ ಮಾಡೋಕ್ಕೂ ಅನುಕೂಲ ಆಯ್ತದೆ. ಈ ದೃಷ್ಟಿಯಲ್ಲಿ ಬಹಿರಂಗ ಹರಾಜಾದರೆ ವೈಜ್ಞಾನಿಕವಾಗಿ ಸರ್ಕಾರದ ಉದ್ದೇಶಗಳು ನಿಯಮಗಳ ಅನುಸಾರವಾಗಿ ಆದಾಗ ಯಾರು ಸಲ್ಬೇಕು ಅವ್ರು ಸಲ್ತದೆ, ನಿಮ್ಗೆ ಹೆಚ್ಚು ಆದಾಯ ಬರ್ತದೆ. ಹೆಚ್ಚು ಆದಾಯ ಬಂದಾಗ ಆಟೋಮೆಟಿಕ್ ಆಗಿ ಪುರಸಭೆ ವ್ಯಾಪ್ತಿಯಲ್ಲಿ ಉದ್ಧಾರ ಆಗೋದಕ್ಕೆ, ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಎಲ್ಲ ಅನುಕೂಲ ಆಯ್ತದೆ. ಈ ನಿಟ್ಟಿನಲ್ಲಿ ಬಹಿರಂಗ ಹರಾಜಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮಗೆ ಮನವಿ ಮಾಡ್ತೀವಿ. ಏನಂದರೆ ಇವತ್ತೇನೋ ಬಹಿರಂಗ ಹರಾಜುಗಳನ್ನ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮದು ಮಾಹಿತಿ. ನಾವು ಹಿಂದೆನೂ ಉಪವಿಭಾಗಗಳಿಗೆ ಮನವಿ ಕೊಟ್ಟಿದ್ದೀವಿ. ಏನು ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಮಳಿಗೆಗಳು 130ಕ್ಕೂ ಹೆಚ್ಚು ಏನು ಮಳಿಗೆಗಳಿದೆ, ಅದನ್ನು ಪಾರದರ್ಶಕವಾಗಿ ನಿಯಮಾನುಸಾರವಾಗಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಒಂದಷ್ಟು ಪ್ರಚಾರ ಕೊಟ್ಟು ಒಂದಷ್ಟು ಕರಪತ್ರ ಕೊಟ್ಟು ಇವತ್ತಿನ ನಿರುದ್ಯೋಗಿ ಹರಾಜಾಗಿರೋದು ನಮ್ಮ ಬುದ್ಧಿ ತಿಳಿಯುವಂತೂ ಗೊತ್ತಿಲ್ಲ, ಅತ್ತಿಪತ್ತೆ ಯಾವಾಗ ಅಂತಲೂ ಅದು ಗೊತ್ತಿಲ್ಲ. ಅದೆಲ್ಲದು ಇವತ್ತಿನ ನಿರುದ್ಯೋಗಿಗಳಿಗೆ ಅವಕಾಶ ಆಗಲಿ ಮತ್ತು ಪುರಸಭೆಗೆ ಆದಾಯ ಬರಲಿ ಅನ್ನೋದು ನಮ್ಮ ಅತಿ ಹೆಚ್ಚು ಆಶೆ. ಬಹಿರಂಗ ಹರಾಜು ನಿಯಮಾನುಸಾರವಾಗಿ ಬಹಿರಂಗ ಸ್ಥಳದಲ್ಲಿ ಹರಾಜು ಮಾಡಬೇಕು. ಅತಿ ಹೆಚ್ಚು ಆಸಕ್ತರು ಬರ್ತಾರೆ.
ಆ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿ ಬೀಟ್ ಹೋಗ್ತಾರೆ, ಆಗ ಆದಾಯ ಪುರಸಭೆಗೆ ಬರ್ತದೆ, ಪಾರದರ್ಶಕತೆ ಆಯ್ತದೆ. ಇವತ್ತು ಯಾವುದೇ ಇರಲಿ ಕಾನೂನು ಚೌಕಟ್ಟುಗಳು ಹೋದ್ರೆ ಇವತ್ತಿನ ಯುವಕರಿಗೆ ಎಲ್ಲರಿಗೂ ಅವಕಾಶಗಳಾಗ್ತದೆ ಅಂತ ನಮ್ಮ ಗೊತ್ತಾಗಿದೆ. ನಮ್ಮಲ್ಲಿ ಪುರಸಭೆ ಕೇರ್ಪಡೆ ವ್ಯಾಪ್ತಿಯಲ್ಲಿ ದಿನವೇ ಶುಲ್ಕ ಮತ್ತು ಚಿಕನ್ನು ಮಟನ್ನು ಫಿಶ್ ಮಾರ್ಕೆಟ್ದು ಅಂಗಡಿ ಮಳಿಗೆಗಳು ಹರಾಜು ಪ್ರಕ್ರಿಯೆಯನ್ನು 3 ಗಂಟೆಗೆ ಇಟ್ಕೊಂಡಿದ್ದವು. ಆದರೆ ಈಗ ನಮ್ಮ ರಕ್ಷಣಾ ವೇದಿಕೆಯಿಂದ ಲೆಟರ್ ಕೊಟ್ಟಿದ್ದಾರೆ. ಸೊ ಸಾರ್ವಜನಿಕ ಹೆಚ್ಚಿನ ರೀತಿಯಲ್ಲಿ ಪಬ್ಲಿಸಿಟಿ ಸಿಗಬೇಕು, ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಬೇಕು, ಈ ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲರೂ ವಹಿಸ್ಕೋಬೇಕು, ಅದರಿಂದ ಹೆಚ್ಚಿನ ರೀತಿ ಪಬ್ಲಿಸಿಟಿ ಕೊಡಿ, ಪಾಂಪ್ಲೆಟ್ಸ್ ಹೊಡಿಸಿ, ಬ್ಯಾನರ್ಗಳು ಹಾಕಿ ಮತ್ತು ಆಟೋ ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಲೆಟರ್ ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮತ್ತು ಈ ಅಧ್ಯಕ್ಷರು ಕೂಡ ಲೆಟರ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಸದಸ್ಯರುಗಳ ಜೊತೆ ಎಲ್ಲ ಮಾತಾಡಿಕೊಂಡು ಮುಂದಿನ ದಿನಾಂಕದಲ್ಲಿ ಪಡಿಸ್ಕೊಂಡು ನಾವು ಹರಾಜು ಪ್ರಕ್ರಿಯೆ ಮಾಡೋಣ. ಇವತ್ತು ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಇರೋದಿಲ್ಲ, ಸದ್ಯಕ್ಕೆ ಮುಂದೂಡಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಸೊ ಈ ಎರಡೂ ಕಾರಣದಿಂದ ಇವತ್ತು ಏನಿತ್ತು 3 ಗಂಟೆ ಅಂಗಡಿ ಮಳಿಗೆ ಹರಾಜು ಪ್ರಕ್ರಿಯೆಯನ್ನು ತಾತ್ಕಾಲಿಕ ಮುಂದೂಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನಟರಾಜ್ ಅಂತ ಚೀಫ್ ಆಫೀಸರ್ ಕೇರ್ಪೇಟೆ. ಕೇರ್ಪೇಟೆ ಏನು ಪುರಸಭಾ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳು ಹಲವಾರು ವರ್ಷಗಳಿಂದ 16 ವರ್ಷ ನಮ್ಮ ಕಂಡಂಗಂತೂ ಯಾವಾಗಲೂ ಬಹಿರಂಗ ಹರಾಜಾಗಿಲ್ಲ. ಅದರಿಂದ ಯಾವಾಗ ಆಗವೆ ಅಂತ ಅವ್ರಿಗೆ ಗೊತ್ತು, ಈ ಅಧಿಕಾರಿಗಳಿಗೆ ದಾಖಲೆಯನ್ನು ಗೊತ್ತಿರ್ತದೆ, ಇಲ್ಲ ಇಲ್ಲಿ ಸಾರ್ವಜನಿಕರು ಗೊತ್ತಿರ್ತದೆ, ಅದು ನಮಗಂತೂ ಗೊತ್ತಿಲ್ಲ. ಸರ್ಕಾರದ ನಿಯಮದ ಪ್ರಕಾರ ಏನು KTPP ನಿಯಮಗಳು, ಏನು ಸರ್ಕಾರ ಅಧಿನಿಯಮ 20ರಂತೆ ಸಾರ್ವಜನಿಕರ ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜು ಆಗಬೇಕು ಅನ್ನೋದು ಏನಿದೆ, ಕೋಡಾಡಳಿತ ನಿಯಮ 55 ತಿಂಗಳಿಗೆ ಏನು ಮಳಿಗೆಗಳಿದೆ ವಾಣಿಜ್ಯ ಮಳಿಗೆಗಳು ಅವು ಬಹಿರಂಗ ಹರಾಜು ಆಗಬೇಕು. ಈ ಕೇರ್ಪೇಟೆ ಪುರಸಭೆ ಇರುತ್ತವೆಂದು ಯಾವಾಗಲೂ ಬಹಿರಂಗ ಹರಾಜು ಆಗಿರೋದು ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಏನು ಪುರಸಭೆ ವ್ಯಾಪ್ತಿಯ ಮಳಿಗೆಗಳು ಇವತ್ತು ಹರಾಜು ಪ್ರಕ್ರಿಯೆ ನಡೀತದೆ ನಮಗೆ ಮಾಹಿತಿ ಬಂತು. ಆ ಮಾಹಿತಿ ಇವತ್ತು ಆ ನಿಯಮ ಅದನ್ನ ನಿಲ್ಲಿಸಿ ಸಂವಿಧಾನದ ಪ್ರಕಾರ ಕಾನೂನಿನ ಚೌಕಟ್ಟಲ್ಲಿ ಏನು ಬಹಿರಂಗ ಹರಾಜು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೈಕ್ಗಳಲ್ಲಿ ಪ್ರಚುರಪಡಿಸಿ ಮತ್ತು ಕರಪತ್ರಗಳನ್ನು ಹಂಚಿ ಯಾವ ಮಳಿಗೆಗಳು ಹರಾಜು ಆಗ್ತವೆ ಅದಕ್ಕೆ ಒಂದು ಕರಪತ್ರವನ್ನು ಹಂಚಿಸಿ ನಿಯಮಾನುಸಾರ ವಾಣಿಜ್ಯ ಮಳಿಗೆಗಳನ್ನ ಬಹಿರಂಗ ಹರಾಜು ಮಾಡಿ ಅಂತ ಇವತ್ತು ಒಂದು ಮನವಿಯನ್ನು ಕೊಡುವಂಥದ್ದು ಮಾಡಿದ್ದೀವಿ. ಕಳೆದ 3 ತಿಂಗಳಿಂದ ಪಾಂಡವಪುರ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನು ಪುರಸಭೆ ಹಲವಾರು ವರ್ಷಗಳಿಂದ ಹರಾಜಾಗಿಲ್ಲ, ಹರಾಜು ಪಡಿಸಿ ಅಂತ ಮನವಿ ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಹಿಂದೆ ಸುಮಾರು 3 ವರ್ಷದಿಂದ ಕಾಗದ ಪತ್ರ ವ್ಯವಹಾರಗಳ ಮಾಡಿದ್ದೀವಿ. ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಒಂದು ಸಂವಿಧಾನ ಒಂದು ಕಾನೂನು ಚೌಕಟ್ಟಾದರೆ KRಪೇಟೆ ಪುರಸಭೆಗೆ ಬೇರೆ ಒಂದು ಕಾನೂನು ಏನಾರು ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆ ಕಾನೂನು ಆತ್ಮಕವಾಗಿ ಇವರು ವ್ಯವಸ್ಥಿತವಾಗಿ ಬಹಿರಂಗ ಹರಾಜು ಮಾಡ್ತಾಯಿಲ್ಲ? ಇವತ್ತಿನ ನಿರುದ್ಯೋಗಿಗಳಿಗೆ ಅವಕಾಶಗಳು ಯಾಕೆ ಮಾಡಿಕೊಡೋಕ್ಕೆ ಇವರು ಅವಕಾಶಗಳು ಮಾಡ್ತಾ ಇಲ್ಲ? ಇವತ್ತು ಪುರಸಭೆಗೆ ಕಟ್ತಾ ಇರೋದು 700, 800, 1000, 1200 ರೂಪಾಯಿ ಇವತ್ತು ಬಾಡಿಗೆಗಳು ಕಟ್ತಾ ಇದ್ದಾರೆ. ಆ ಕಟ್ತಾ ಇರೋಂಥ ಬಾಡಿಗೆಗಳು ಮಧ್ಯವರ್ತಿಗಳು ಬೇರೆಯವ್ರಿಗೆ ಕೊಟ್ಟು 20ರಿಂದ 25, 30 ಸಾವಿರ ಬಾಡಿಗೆ ವಸೂಲಿ ಮಾಡ್ತಾ ಇದ್ದಾರೆ. ಇದು ಸ್ವಾತಂತ್ರ್ಯ ಬಂದು ನಮ್ಮ ದೇಶಕ್ಕೆ 76 ವರ್ಷ ಆಯಿತು. ಎಲ್ಲಿ ಸಮಾನತೆ ಕೊಟ್ಟಂಗಾಯಿತು? ಬಡವನಾಗಿ ಉಳಿತಾ ಇದ್ದಾನೆ, ಶ್ರೀಮಂತ ಆಗ್ತಾ ಇದ್ದಾನೆ. ಯಾಕೆ ಈ ವ್ಯವಸ್ಥೆ, ಯಾಕೆ ಈ ಧೋರಣೆ? ಇವತ್ತು ಜನಗಳು ಜನಪ್ರತಿನಿಧಿಗಳು ಅಂತ ಆಯ್ಕೆ ಮಾಡಿ ಒಂದು ಬಾಡಿ ಅಂತ ಪುರಸಭೆಗೆ ಒಂದು ನಿಯಮಾನುಸಾರ ಕಳಿಸಿರ್ತಾರೆ. ಅದರಲ್ಲಿರುವಂಥ ಸದಸ್ಯರುಗಳು ಕಾನೂನಿನ ಚೌಕಟ್ಟು ಕಾನೂನು ಉಲ್ಲಂಘನೆ ಆಗ್ದಂಗೆ ಕಾನೂನು ನಿಯಮದ ಪ್ರಕಾರ ಏನು ವ್ಯವಸ್ಥಿತವಾಗಿ ಆಡಳಿತ ಹೋಗಬೇಕು, ಇವತ್ತು ಅದು ನಡೆಯುವಂಥದ್ದು ಕಾಣ್ತಾನೆ ಇಲ್ಲ. ಎಲ್ಲ ನಿಯಮ ಬಹಿರವಾಗಿ ನಡೀತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರಕ್ಕೆ ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಒಂದು ಮನವಿ ಮುಖಾಂತರ ಹೆಚ್ಚಿಗೆ ಕೊಡಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಧರಣಿ ಕುಂತ್ಕೊತೀವಿ. ಜಿಲ್ಲಾಧಿಕಾರಿಗಳು ಪಟ್ಟಣದ ಜನತೆಯನ್ನು ಕರ್ಕೊಂಡು ಮಂಡ್ಯದ ಏನು ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂಥದ್ದನ್ನ ಕರ್ನಾಟಕ ರಾಷ್ಟ್ರಕ್ಕೆ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ನಾಪೋಕ್ಲುವಿನ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕ ಉತ್ಸವ ಏಪ್ರಿಲ್ 3ರಿಂದ 5ರವರೆಗೆ ನಡೆಯಲಿದೆ ಎಂದು ಆಡಳಿತ ಮಂಡಳಿ ಅಧ್ಯಕ್ಷರಾದ AK ಚಂದ್ರನ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊಡಗಿನ ಪ್ರಪ್ರಥಮ ಪೊನ್ನಮುತ್ತಪ್ಪ ದೇವಸ್ಥಾನ ಹಾಗೂ 2ನೇ ಪರಶಿನಿ ಎಂದು ಪ್ರಖ್ಯಾತವಾಗಿರುವ ನಾಪೋಕ್ಲುವಿನ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕ ಉತ್ಸವವನ್ನು ಏಪ್ರಿಲ್ 3ರಿಂದ 5ರವರೆಗೆ ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ AK ಚಂದ್ರನ್ ತಿಳಿಸಿದರು. ದೇವಾಲಯದ ಆವರಣದಲ್ಲಿ ಕರೆಯಲಾಗಿದ್ದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ಸವದ ಅಂಗವಾಗಿ ಏಪ್ರಿಲ್ 3ರಂದು ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹೋಮ ಮತ್ತು ಶುದ್ಧ ಕಳಸವನ್ನು ಕೇರಳ ನೀಲೇಶ್ವರದ ಮುರಳೀಕೃಷ್ಣ ತಂತ್ರಿ ಅವರಿಂದ ನಡೆಸಲಾಗುವುದು. ರಾತ್ರಿ 8:30 ಗಂಟೆಗೆ ಗುರುಪೂಜೆ ಹಾಗೂ ಶ್ರೀದೇವಿ ಪೂಜೆ ನಡೆಯಲಿದೆ. ಏಪ್ರಿಲ್ 4ರಂದು ಶುಕ್ರವಾರ ಮಧ್ಯಾಹ್ನ ಪೈಂಗುತ್ತಿ ಹಾಗೂ ಸಂಜೆ ಶ್ರೀ ಮುತ್ತಪ್ಪ ದೇವರ ಕಳಸ ನಡೆಯಲಿದೆ. ಪವಿತ್ರ ಕಾವೇರಿ ನದಿಯಲ್ಲಿ ಸ್ನಾನದ ನಂತರ
ಪ್ರಖ್ಯಾತ ಕೇರಳ ಚಂಡೆವಾದ್ಯದೊಂದಿಗೆ ನಾಪೋಕ್ಲುಪೇಟೆಯ ಮುಖ್ಯ ಬೀದಿಯಲ್ಲಿ ಸನ್ನಿಧಾನಕ್ಕೆ ಮೆರವಣಿಗೆ ಮೂಲಕ ಆಗಮನವಾಗಲಿದೆ. ರಾತ್ರಿ ವೆಳ್ಳಾಟಂ ಬಳಿಕ ಕುಟ್ಟಿಚಾತ ಮತ್ತು ಗುಳಿಗ ದೇವರ ವೆಳ್ಳಾಟಂ ನಡೆಯಲಿದೆ ಎಂದರು. ಏಪ್ರಿಲ್ 5ರಂದು ಶನಿವಾರ ಗುಳಿಗೆ ಕೋಲ, ಬಳಿಕ ಕುಟ್ಟಿಚಾತ ಕೋಲ ಹಾಗೂ ತಿರುವಪ್ಪನ್ ಮತ್ತು ಮುತ್ತಪ್ಪ ತೆರೆ ಜರುಗಲಿದೆ. ಉತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಎಂಕೆ ತಂಗ, ಚಿನ್ನ, ಕಾರ್ಯದರ್ಶಿ ರಾಜೀವನ್, ಉಪ ಕಾರ್ಯದರ್ಶಿ ಮನೋಹರ್, ಖಜಾಂಚಿ ಕಿಶೋರ್, ದೇವಾಲಯದ ಪೂಜಾರಿ ಹರಿದಾಸ್ ಮತ್ತು ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಕೊಡಗಿನ ಪ್ರಥಮ ಶ್ರೀ ಪೊನ್ನಮುತ್ತಪ್ಪ ದೇವಸ್ಥಾನ ಹಾಗೂ ಎರಡನೇ ಅರಸಿನಿ ಎಂದು ವಿಖ್ಯಾತವಾಗಿರುವ, ಅಲ್ಲದೆ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಬರುವಂತಹ ಭಕ್ತರನ್ನು ಅನುಗ್ರಹಿಸಿ ಸದಾ ಕಾಪಾಡಿಕೊಂಡು ಬರುವಂತಹ ಶ್ರೀ ನಾಪೋಕ್ಲು ಶ್ರೀ ಪೊನ್ನಮುತ್ತಪ್ಪ ದೇವರ ಉತ್ಸವವು ಪ್ರತಿ ವರ್ಷ ನಡೆಸಿಕೊಂಡು ಬರುವಂತೆ ಈ ವರ್ಷವೂ ನಡೆಸಲು ತೀರ್ಮಾನಿಸಲಾಗಿದೆ. ಅದೇ ರೀತಿ ತಾರೀಕು 3-4-2025 ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹೋಮ ಮತ್ತು ಶುದ್ಧ ಕಳಸ ಕೇರಳ ನೀಲೇಶ್ವರದ ಮುರಳೀಕೃಷ್ಣನ್ ತಂತ್ರಿಯವರಿಂದ, ಅದೇ ದಿನ ರಾತ್ರಿ 8:30ಕ್ಕೆ ಶ್ರೀ ಗುರುಪೂಜೆ ಮತ್ತು ಶ್ರೀ ದೇವಿ ಪೂಜೆ ನಡೆಯಲಿದೆ. ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಉತ್ಸವವನ್ನು ಚಂದಗಾಣಿಸಿಕೊಟ್ಟು ಶ್ರೀ ದೇವರ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಪೊನ್ನಮುತ್ತಪ್ಪ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಅನುಗ್ರಹ ಕಾಲೇಜಿನ ಕಟ್ಟಡದ ನೆಲಮಹಡಿಯಲ್ಲಿ ರಂಗಭಾರತಿ ಕಲಾಮಂದಿರಂ ವತಿಯಿಂದ ಚಿಣ್ಣರ ಕಲರವ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ಪುರಸಭೆ ವಾಣಿಜ್ಯ ಮಳಿಗೆ ಸೇರಿದಂತೆ ಇತರೆ ಬಾಬುಗಳ ಹರಾಜು ಪ್ರಕ್ರಿಯೆಯನ್ನು ಅನಿರ್ದಿಷ್ಟಾವಧಿಗೆ ಮುಖ್ಯ ಅಧಿಕಾರಿ ನಟರಾಜ್ ಮುಂದುವರಿಸಿದ ಘಟನೆ ನಡೆಯಿತು. ನಾಪೋಕ್ಲುವಿನ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕ ಉತ್ಸವ ಇದೇ ಏಪ್ರಿಲ್ ತಿಂಗಳ 3ರಿಂದ 5ರವರೆಗೆ ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.